ಎಲ್ಲರೂ ನಮಸ್ಕಾರ. ಒಂದು ಕಾಡಿನಲ್ಲಿ ಸಿಂಹರಾಜ ತನ್ನ ಗುಹೆಯ ಹೊರಗಡೆ ವಿಶ್ರಾಂತಿ ಪಡೆಯುತ್ತಿತ್ತು. ಆಗ ಅದರ ಮರಿ ಓಡೋಡಿ ಬಂದು, ಅಪ್ಪ, ನನ್ನನ್ನು ಕಾಡಿನ ಪ್ರಾಣಿಗಳು ಎಷ್ಟು ಚೆನ್ನಾಗಿ ನೋಡಿಕೊಂಡು ನನ್ನನ್ನು ಎಷ್ಟು ಚೆನ್ನಾಗಿ ಪ್ರೀತಿಸ್ತವೆ. ನಾನು ಒಂದು ಜಿಂಕೆಯನ್ನು ಬೇಟೆಯಾಡಲು ಹಿಂದೆ ಓಡಿದಾಗ ಅವೆಲ್ಲವೂ ನನ್ನನ್ನು ಕೈ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಕೊಡ್ತಾ ಇತ್ತು. ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದೆ ಅಂತ ಹೇಳಿ ಸಿಂಹರಾಜ ಅದರ ಮುಖವನ್ನು ನೋಡಿ ಮೆತ್ತಿಗೆ, ನೋಡಪ್ಪ, ನಿನ್ನನ್ನು ಹೊಗಳ್ತಿರ್ಬೋದು, ನಿನ್ನ ಬೆನ್ನ ಹಿಂದೆ ಬರ್ತಿರ್ಬೋದು, ಅದೆಲ್ಲವೂ ಅವರ ಲಾಭಕ್ಕೆ. ನೀನೇನಾದರೂ ಬೇಟೆಯಾಡಿ ಅದರ ಮಾಂಸವನ್ನು ತಿಂದು ಉಳಿದ್ರೆ ಅದನ್ನು ತಿನ್ನೋಣ ಎಂದು ಅವು ಸಹ ನಿನಗೆ ಪ್ರೋತ್ಸಾಹ ಕೊಡುತ್ತೆ. ಆದರೆ ನಿನ್ನ ಮೇಲಿನ ಪ್ರೀತಿಯಿಂದ ಅಲ್ಲ ಎಂಬುದನ್ನು ತಿಳಿದು ತುಂಬ ಪ್ರಾಣಿಗಳು ನಮ್ಮ ಜೊತೆ ಸೇರ್ಕೊಳ್ತವೆ. ಅವು ನಮಗೆ ಚಪ್ಪಾಳೆ ತಟ್ಟುತ್ತವೆ, ನಮ್ಮನ್ನು ಪ್ರೋತ್ಸಾಹ ಕೊಡ್ತವೆ. ಆದರೆ ಒಂದಿನ ನಾವು ಏನಾದರೂ ಕಷ್ಟದಲ್ಲಿದೆ ಅಂತ ತಿಳ್ಕೊಂಡ್ರೆ ಎಲ್ಲವೂ ದೂರ ಸರಿಯುತ್ತದೆ. ಅದುವರೆಗೂ ನಿಮ್ಮನ್ನು ಹಾಡಿ ಹೊಗಳುತ್ತದೆ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಎಂದು ಹೇಳ್ತಾನೆ ಇರುತ್ತೆ. ಆದ್ದರಿಂದ ಇಂತಹ ಪ್ರೀತಿ ವಿಶ್ವಾಸವನ್ನು ನೀನು ಎಂದೂ ನಂಬಬಾರದು. ಹಾಗಾದರೆ ನಾವು ಯಾರನ್ನು ನಂಬಬಾರ್ದ? ನಾವು ಯಾರನ್ನು ನಂಬಬೇಕು? ನಮ್ಮ ಜೊತೆಯಲ್ಲಿರುವವರನ್ನ ನಂಬುವುದು, ಆದರೆ ಅವರನ್ನು ಬಹಳ ಕಾಲದಿಂದ ನಾವು ತಿಳ್ಕೊಂಡಿರಬೇಕು. ಅಂದರೆ ಅವರು ಯಾವ ರೀತಿ ನಮ್ಮ ಜೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾರೆ ಅಥವಾ ನಮ್ಮ ಜೊತೆ ಬೆರೆಯುತ್ತಾರೆ ಎಂಬುದನ್ನು ನೋಡಬೇಕು. ನಮ್ಮ ಜೊತೆಯಲ್ಲಿ ಇರುವಂತಹ ವ್ಯಕ್ತಿಗಳಲ್ಲೂ 3 ವಿಧ ಜನರು. ಕೆಲವರು ತಮ್ಮ ಅನುಕೂಲಕ್ಕಾಗಿ, ತಮ್ಮ ಜೀವನದ ತನಗೆ ಏನಾದರೂ ಸಿಗುತ್ತದೆ, ತನಗೆ ಏನಾದರೂ ಅಧಿಕಾರ ಸಿಗುತ್ತೆ, ಅಥವಾ ತನಗೆ ಹಣ ಸಿಗುತ್ತೆ, ತನಗೆ ಬೇಟೆಯಾಡಿದ ಪಾಲು ಸಿಗುತ್ತೆ ಎಂಬುದರಿಂದ ಅವರು ಜೊತೆಯಲ್ಲಿರುತ್ತಾರೆ. ಅದು ಸಿಗದೇ ಇದ್ದಾಗ ಅವರು ಹಿಂದೆ ಸರಿಯುತ್ತಾರೆ. ಇನ್ನು ಕೆಲವರು ಆಡಿ ಹೊಗಳುತ್ತಾ ಏನೇನು ಸಿಗುತ್ತೋ ಅದನ್ನೆಲ್ಲವನ್ನೂ ಪಡೆಯಲು ಸುತ್ತಾ ನಿಂತಿರುತ್ತಾರೆ. ಅವರು ಯಾವಾಗಲೂ ಆಡ್ತಾನೆ ಇರ್ತಾರೆ. ಆದರೆ ಕಷ್ಟ ಬಂತು ಅಂದರೆ ಅವರು ಯಾರು ಹತ್ತಿರ ಇರೋದಿಲ್ಲ. ಇನ್ನು ಕೆಲವರು ಇರ್ತಾರೆ, ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ, ಪ್ರೀತಿಸುತ್ತಾರೆ. ಅಂಥವರ ಮೇಲೆ ನಾವು ಭರವಸೆ ಇರಬಹುದು. ಅದು ಯಾರೆಂಬುದನ್ನು ತಿಳ್ಕೋಬೇಕು. ಹಾಗಾದರೆ ಈ ಪ್ರಾಣಿಗಳಿದಾರಲ್ಲ, ಯಾವುದೇ ಪ್ರಾಣಿ ಇರಲಿ ಅಥವಾ ಯಾವುದೇ ಮನುಷ್ಯ ಇರಲಿ, ನಮ್ಮನ್ನು ಹತ್ರ ಇರುವವರಿಗೆ ನಮಗೆ ತೊಂದರೆ ಕೊಡಲು ಸಾಧ್ಯ. ಅವರಿಗೆ ಎಷ್ಟು ಅನುಕೂಲ. ದೂರ ಇರೋರು ಅಲ್ಲಿಂದ ಹೊಡೆದ ಕಲ್ಲು ನಮ್ಮ ಮೇಲೆ ಬರಬೇಕಾದ್ರೆ ಅದರ ಫೋರ್ಸ್ ಕಡಿಮೆ ಆಗುತ್ತೆ. ಆದರೆ ನಾವು ಪಕ್ಕದಲ್ಲೇ ಇದ್ದು, ನಮ್ಮ ಜೊತೆಯಲ್ಲೇ ಇದ್ದು, ಅವರು ಬೆನ್ನ ಹಿಂದೆ ಚೂರಿ ಹಾಕಕ್ಕೆ. ಆದ್ದರಿಂದ ಯಾಕಾಗಿ ನಮ್ಮನ್ನು ಹಿಂಬಾಲಿಸಿ ಬರುತ್ತಾರೆ, ಈ ಪ್ರಾಣಿಗಳು ಯಾಕಾಗಿ ನಮ್ಮನ್ನು ಹಿಂಬಾಲಿಸಿ ಬರುತ್ತದೆ ಎಂಬುದರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ನಮ್ಮ ಕಷ್ಟಕ್ಕೆ ಆಗುವಂಥದ್ದರಲ್ಲ ಅವರು ಅವರ ಸ್ವಾರ್ಥಕ್ಕಾಗಿ, ಅವರಿಗೇನಾದ್ರು ಸಿಗುತ್ತಂತ ಹೊಗಳಿದ್ರೆ ಏನಾದ್ರು ಸಿಗ್ಬೋದು, ಅಥವಾ ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಏನಾದ್ರು ಕೊಡ್ಬೋದು, ನಮ್ಗೆ ಏನಾದ್ರು ಸಿಗುತ್ತೆ ಎಂಬ ಆಸೆಯಿಂದ ಬರ್ತಾರೆ ಹೊರತು ಏನೂ ಸಿಗೋದಿಲ್ಲ. ಅವ್ರ ಕತೆ ಮುಗೀತು ಅಂದರೆ ಅವರೆಲ್ಲವೂ ದೂರ ಸರಿತಾರೆ. ಯಾರೂ ನಿಮ್ಮ ತಿರುಗಿ ಕೂಡ ನೋಡೋದಿಲ್ಲ ಎಂಬುದನ್ನು ತಿಳ್ಕೊಂಡಿದ್ದರೆ ಒಳ್ಳೆಯದು. ಇಂತಹ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಬರುತ್ತೆ.